ಫ್ರೆಂಡ್ಸ್ ನೋಡಿ, ಇದು ನಮ್ಮ ತೋಟದಾಗಂತ ಬಟರ್ಫ್ರೂಟ್ ಗಿಡ. ತೋಟ ಅಲ್ಲ, ನಾರ್ಮಲ್ ಬೇರೆ ಕಡೆ ಜಸ್ಟ್ ಬರೀ ಬಟರ್ಫ್ರೂಟ್ ಗಿಡ ಹಾಕಿದ್ದೀವಲ್ಲ ಆ ಜಾಗದ್ದು ಇದು. ನೋಡಿ, ಇದು 2 ವರ್ಷ ಒಂದು 6 ತಿಂಗಳಾಗಿದೆ ಗಿಡ. ಯಾವ ಲೆವೆಲಿಗೆ ಹೂಬಿಟ್ಟಿದೆ ನೋಡಿ. ಫುಲ್ ಗಿಡ ತುಂಬ ಹೂವಿದೆ. ಬಟ್ ಹೂವೆಲ್ಲ ಕಡಿಮೆ ಮಾಡಬೇಕೆಲ್ಲ, ಉದುರ್ಸಾಕ್ತೀವಿ ಅಂದರೆ ಬೀಳಿಸ್ಬೇಕು ಆಮೇಲೆ, ಯಾಕೆಂದರೆ ಗಿಡ ಅಷ್ಟು ಇದಾಗಲ್ಲ. ಗಿಡ ಒಂದು 7 ಅಡಿ ಇದೆ ಅಷ್ಟೇ, 7-8 ಅಡಿ ಇದೆ. ಇಷ್ಟೊಂದು ಹೂವು, ಆಲ್ಮೋಸ್ಟ್ ಹೂವು ಎಲ್ಲ ಕಾಯಿ ಆಗಲ್ಲ ಅನ್ಕೋತೀನಿ. ನೋಡೋಣ, ನೋಡ್ಬೋದು ಇಲ್ಲಿ ಒಂದು 20 ಗಿಡ ಇದೆ. ಇದೆಲ್ಲ ಲಾಸ್ಟ್ ಇಯರ್ ಹಾಕಿದ್ದು, 1 ವರ್ಷದ ಗಿಡ ಇದು. ನೋಡಿ, ಇದು ಅಷ್ಟೇ 2 ವರ್ಷ ಒಂದು 6 ತಿಂಗಳಾಗಿದೆ. ನೋಡ್ಬೋದು, ಫಸ್ಟ್ ಮೊದಲೇ ಹಣ್ಣು ಬಿಟ್ಟಿದೆ ಕಾಯಿ. 2 ಕಾಯಿ ಬಿಟ್ಟಿದೆ ಇದರಲ್ಲಿ. ನೋಡಿ, ಇಲ್ಲೊಂದಿದೆ, ಅಲ್ಲಿ ಮೇಲ್ಗಡೆ ಇಲ್ಲೊಂದಿದೆ. ಮೋಸ್ಟ್ಲಿ ಈ ಸತಿ ತುಂಬ ಚೆನ್ನಾಗಿ ಹಣ್ಣಾಗಿದೆ, ಅಲ್ಲ ಹೂ ಬಿಟ್ಟಿದೆ. ನೋಡಬೇಕು ಈ ಸತಿ ಯಾವ ಥರ ಕಾಯಿ ಬಿಡ್ತವೆ ಅಂತ. ನೋಡಿ, ಇದೆಲ್ಲ ಲಾಸ್ಟ್ ಇಯರ್ ಹಾಕಿದ ಗಿಡ, ಚೆನ್ನಾಗಿ ಬಂದಿದೆ. ನೋಡಿ, ಆ ಕಡೆ ಇದೆ, ಅದೆಲ್ಲ 2 ವರ್ಷ ಆಯಿತು. ನೋಡಿ, ಇದು ಲಾಸ್ಟ್ ಇಯರ್ ಹಾಕಿದ್ದು. ನೋಡಿ, ಇನ್ನೊಂದು ಗಿಡ ಇದೆ ಇಲ್ಲಿ, ಇದು 2 ವರ್ಷ ಆಯ್ತು. ನೋಡ್ಬೋದು, ಇದು ಏನೋ ಗೊತ್ತಿಲ್ಲ, ಏನೋ ರೋಗ ಇದೆ, ಏನೋ ಗೊತ್ತಿಲ್ಲ ಯಾವ ರೋಗ ಅಂತ. ಈಗ ನೋಡಿ, ಇದು ಮಾಡಿದ್ರೆ ಕಪ್ಪು ಬಂದಿದೆ. ನೋಡಿ, ಇದು ಮಾಡಿದ್ರೆ ಹೋಗುತ್ತೆ. ನಾನೇನು ಸ್ಪ್ರೇ ಮಾಡೋಕ್ಕೆ ಹೋಗಿಲ್ಲ, ಇದಕ್ಕೆ ಆಟೋಮೆಟಿಕ್ ಹೋಗುತ್ತೆ ಅಂತ. ನೋಡಿ, ಆಲ್ರೆಡಿ ಹೋಗ್ತಾ ಇದೆ, ಕಡಿಮೆ ಆಗಿದೆ ಆಲ್ರೆಡಿ. ನಾನೇನು ಮಾಡಿಲ್ಲ, ಮೋಸ್ಟ್ಲಿ ಅಕ್ಕಪಕ್ಕ ಯಾವುದರಿಂದ ಬಂದಿರುತ್ತೆ. ಇವು ನಮ್ಮ ಗೊಬ್ಬರನೂ ಕಡಿಮೆ ಹಾಕಲ್ಲ, ಗೊಬ್ಬರನೂ ಹಾಕಿಲ್ಲ ಈ ಸತಿ. ನ್ಯಾಚುರಲಾಗಿ ಏನು ಬರುತ್ತೆ ಅದನ್ನು ಬಿಟ್ಟಿದ್ದೀನಿ. ನೋಡಿ, ಹಿಂಗೆ ಮಾಡಿದ್ರೆ ಹೋಗುತ್ತೆ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ಮೋಸ್ಟ್ಲಿ ಗಿಡನೇ ಪ್ರೊಟೆಕ್ಷನಿಗೋಸ್ಕರ ಅದು ಅದಕ್ಕೆ ಏನೋ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಹೋಗ್ತಾ ಇದೆ ಕಡಿಮೆ ನಿಧಾನಕ್ಕೆ, ಸ್ವಲ್ಪ ಈ ಬೇಸಿಗೆ ಸ್ಟಾರ್ಟ್ ಆದಂಗೆ. ನೋಡೋಣ, ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಹೂವು. ಇದು 2 ವರ್ಷ ಆಯ್ತು ಆಲ್ರೆಡಿ. ಒಂದು ವಿಶೇಷವಾದ ಗಿಡ ತೋರಿಸ್ತೀನಿ ಈಗ, ಗೆಸ್ ಮಾಡಿ ಯಾವ ಗಿಡ ಇರ್ಬೋದು ಅಂತ. ಇದು ನೋಡಿ, ಇದೆ ಚಕ್ಕೆ ಗಿಡ. ನೋಡಿ, ಎಷ್ಟು ಚೆನ್ನಾಗಿ ಹೂಬಿಟ್ಟಿದೆ. ಈ ಚಕ್ಕೆಯಿಂದ ಒಂದು ಮೊಗ್ಗು ಬರುತ್ತೆ, ಮರಾಠಿ ಮೊಗ್ಗು ಅಂತಾರೆ ಅದನ್ನು, ನಾನು ಅಂದ್ಕೊಂಡಿದ್ದೀನಿ. ಈ ನೆಕ್ಸ್ಟ್ ಈ ಹೂವಾಗಿದೆಯಲ್ಲ, ನೆಕ್ಸ್ಟ್ ಅದು ಮೊಗ್ಗಾಗುತ್ತೆ. ನಮ್ಮ ಹತ್ರ ಈ ಥರ 5 ಗಿಡ ಇದೆ. ಅದನ್ನು ಹೆಂಗೆ ಯೂಸ್ ಮಾಡೋದು ನಾವೇನು ಮಾಡಿಲ್ಲ. ಬಟ್ ಏನು ಪಲಾವೆಲೆ ಅಂತ ಹೇಳ್ತೀವಿ ಅದನ್ನೇ. ಇದು ಮನೆಗೆ, ನಮ್ಮ ರಿಲೇಟಿವ್ ಮನೆಗೆಲ್ಲ ಕೊಡ್ತೀವಿ, ಯೂಸ್ ಮಾಡ್ತಾಯಿದ್ದೀವಿ. ಬಟ್ ಅದು ಬಿಟ್ಟು ಚಕ್ಕೆನ ನಾವು ತೆಗೆದಿಲ್ಲ ಏನೂ. ಅದ್ರ ಪಕ್ಕ ಇನ್ನೊಂದು ಗಿಡ ಇದೆ, ಇದು ಅಷ್ಟೇ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ. ಸೊ ಈ ಥರ ಎಲ್ಲ ಒಂದೊಂದು ಗಿಡನೂ ಹಾಕ್ಕೊಂಡ್ರೆ ಮನೆ ಪೂರ್ತಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ. ಈಗ ನೋಡಿ, ಚಕ್ಕೆ ಇನ್ನೊಂದು ಎಷ್ಟು ಚೆನ್ನಾಗಿ ಹೂವಾಗಿದೆ. ನೋಡಿ, ಹೂವು ಇದನ್ನೇ ಮರಾಠಿ ಮೊಗ್ಗು ಅಂತಾರೆ.